Dear students, welcome back to my class. In the last class, we discussed about behind, in front of, from, and through. Now I am going to teach you on to. So on to means what? On to means it indicates anybody or anything with motion comes and stays. Comes and stays. ನೋಡಿಲ್ಲೇ ಎನಿಥಿಂಗ್ ಆರ್ ಎನಿಬಡಿ. ಸೊ ಯಾವುದೇ ಇರ್ಬೋದು, ಅದು ಏನಪ್ಪ ಅಂದರೆ ಮೂವ್ ಆಗಬೇಕು, ಹೌದಾ? ಸೊ ಕಮ್ಸ್ ಆ್ಯಂಡ್ ಸ್ಟೇ. ಸೊ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕು ಮತ್ತು ಅದು ಬಂದಲ್ಲಿ ನಿಲ್ಲಬೇಕು. ಸೊ ಆ ರೀತಿ ಇದ್ದಾಗ ನಾವೇನಪ್ಪ ಅಂದರೆ ಈ ಪ್ರೆಪೋಸಿಷನ್ ಆನ್ ಟು ಅನ್ನು ಬಳಸಬೇಕು. ವಿ ಹ್ಯಾವ್ ಟು ಯೂಸ್ ಆನ್ ಟು ಆನ್ ದಟ್ ಸಿಚುವೇಶನ್. ಓಕೆ, ಹಾಗಾದರೆ let's know the examples. The first one is the mouse jumped onto the table. The mouse jumped onto the table. So look here, one table to another, one table to another. ಹಾಗಾದರೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಮೌಸ್ ಏನಾಗ್ತಾ ಇದೆ, ಅದು ಜಂಪ್ಡ್ ಆನ್ ಟು ದ ಟೇಬಲ್. ಸೊ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಜಂಪ್ ಆಯಿತು. ಸೊ ಹಾಗಾದರೆ ದೆರ್ ಈಸ್ ಎ ಮೋಷನ್, ಅಲ್ಲೊಂದು ಚಲನೆ ಇದೆ. ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಏನಾಗ್ತಾ ಇದೆ, ಅದು ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗಿ ಅಲ್ಲಿ ಅದು ಸ್ಟೇ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಆನ್ ಟು. ಓಕೆ, ಹಾಗಾದ್ರೆ ಆನ್ ಟು ಅಂದರೆ ನಿಮ್ಗೆ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್, ದೇ ಕ್ಲೈಮ್ಡ್ ಆನ್ ಟು ದ ಬಿಲ್ಡಿಂಗ್ಸ್ ರೂಫ್. ದೇ ಕ್ಲೈಮ್ಡ್. ಸೊ ಅವ್ರು ಏನಪ್ಪ ಅಂದರೆ ಮೇಲೆ ಏರ್ತಾ ಇದ್ದಾರೆ. ಸೊ ಕ್ಲೈಮ್ ಅಂದ್ರೆ ಮೀನ್ಸ್ ಮೇಲೆ ಹತ್ತು ಅಂತಾಗುತ್ತೆ. ಸೊ ಎಲ್ಲಿ ಹತ್ತಾ ಇದ್ದಾರೆ ಅವರು? ಆನ್ ಟು ದ ಬಿಲ್ಡಿಂಗ್ಸ್ ರೂಫ್. ಆ ಬಿಲ್ಡಿಂಗಿನ ಟೆರಸ್ ಅಂತಾಗುತ್ತೆ. ರೂಫ್ ಅಂದ್ರೆ ಏನು? ಟೆರಸ್. ಆ ಮೇಲ್ಚಾವಣಿ ಅಥವಾ ಮಾಳಿಗೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ಅವರಲ್ಲಿ ಹತ್ತುತ್ತಾ ಇದ್ದಾರೆ, ಆನ್ ಟು ದಿ ಬಿಲ್ಡಿಂಗ್ಸ್ ರೂಫ್. ಓಕೆ, and then third one example, the book fell on to the floor. The book fell on to the floor ಅಂದ್ರೆ ಒಂದು ಪುಸ್ತಕ ಏನಾಯ್ತದು, ಸೊ ಕೆಳಗಡೆ ಬಿತ್ತು. fell on to the floor. ಫ್ಲೋರ್ ಅಂದ್ರೆ ನೆಲ ಅಥವಾ ಮಹಡಿ ಅಂತ ಕರಿತೀವಿ. ಓಕೆ, ರೈಟ್. ಓಕೆ, ಸೊ ಈಗ ಏನಾಯ್ತಿಲ್ಲ, ದ ಬುಕ್ ಏನಾಯ್ತು, ಸೊ ಇಟ್ಸ್ ಮೂವ್, ಅದು ಚಲನೆಗೊಳಪಡ್ತದೆ. ದಟ್ ಮೀನ್ಸ್ ಆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಏನಾಯ್ತದ, ಅಲ್ಲಿ ಕೆಳಗಡೆ ಬಿತ್ತು. ಸೊ ಈ ಒಂದು ಕಾರಣಕ್ಕೋಸ್ಕರ, ಸೊ ಈ ಒಂದು ಸಿಚುವೇಶನ್ಗೆ ನಾವೇನಪ್ಪ ಅಂದ್ರೆ ಇಲ್ಲೇ ಆನ್ ಟು ಅಂತಕ್ಕಂಥ ಪ್ರೆಪೋಸಿಷನ್ ಅನ್ನ ಬಳಸ್ತೀವಿ. ಓಕೆ, ರೈಟ್. ಸೊ ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ಎ ಚಾಪೀಸ್. ದಿಸ್ ಚಾಪೀಸ್ ಇಸ್ ಎ ಫೆಲ್ ಆನ್ ಟು ದಿ ಟೇಬಲ್. ಓಕೆ, ಈ ಒಂದು ಚಾಪೀಸ್ ಏನಾಯ್ತದೋ ಆ ಟೇಬಲಿನ ಮೇಲೆ ಬಿತ್ತು. ಓಕೆ, ಸೊ ಅದಕ್ಕೋಸ್ಕರ ನಾವಲ್ಲಿ ಆನ್ ಟು ಅನ್ನ ಬಳಸ್ತೀವಿ. ಹಾಗಾದ್ರೆ ಫೋರ್ತ್ ಒನ್ ಎಕ್ಸಾಂಪಲ್, ಲೆಟ್ ಸಿ ದಿ ಫೋರ್ತ್ ಒನ್ ಎಕ್ಸಾಂಪಲ್. ದ ವಾಟರ್ ಸ್ಪಿಲ್ಡ್ ಆನ್ ಟು ದ ಫ್ಲೋರ್. ಸೊ ಸ್ಪಿಲ್ಡ್ ಮೀನ್ಸ್ ಚೆಲ್ಲು ಅಂತಾಗುತ್ತೆ. ಹಾಗಾದ್ರೆ ನೀರೇನಾಗಿದೆ, ಚೆಲ್ಲಿದೆ. ಸೊ ಅದು ನೀರು ಮೂವ್ ಆಗ್ತಾ ಏನಾಗಿದೆ, ಅದು ಫ್ಲೋರ್ ಹತ್ರ ಹೋಗಿ ನಿಂತಿದೆ. ಸೊ ಅದಕ್ಕೋಸ್ಕರ ಆನ್ ಟು ದಿ ಫ್ಲೋರ್, ಆ ಚೆಲ್ಲಿದಂಥ ನೀರು ಆ ಫ್ಲೋರ್ ಹತ್ತಿರ ಅದು ಹೋಗಿ ನಿಂತಿದೆ. ಹೌದಾ? ಸೊ ಹಾಗಾದರೆ ನೀವಿವಾಗ ಆನ್ ಟು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗಾದರೆ ಆನ್ ಟು ಅನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಹಾಗಾದರೆ ನೆಕ್ಸ್ಟ್ ಪ್ರೆಪೋಸಿಷನ್ ಪಾಯಿಂಟ್ ಏನಪ್ಪ ಅಂದರೆ ಡ್ಯೂರಿಂಗ್. ಸೊ ಡ್ಯೂರಿಂಗ್ ಮೀನ್ಸ್ ವಾಟ್? ವಾಟ್ ಡಸ್ ಇಟ್ ಇಂಡಿಕೇಟ್? ಸೊ ಲುಕ್ ಹಿಯರ್, ಡ್ಯೂರಿಂಗ್ ಯೂಸ್ಡ್ ವಿತ್ ನೌನ್ಸ್ in order to say what happens inside or period of time. ಅಂದರೆ ಡ್ಯೂರಿಂಗ್ ಅನ್ನು ನಾವು ಒಂದು ಸೀಮಿತ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದು ನಾವು ಹೇಳಬೇಕಾದ್ರೆ ಈ ಡ್ಯೂರಿಂಗ್ ಅಂತಕ್ಕಂಥ ಪ್ರೆಪೋಸಿಷನ್ ಅನ್ನ ಬಳಸ್ತೀವಿ. ಹಾಗಾದ್ರೆ ಒಂದು ಸೀಮಿತ ಅವಧಿಯಲ್ಲಿ ಇನ್ಸೈಡ್ ಏನಾಗ್ತಾ ಇದೆ, ಸೊ ಆ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಡ್ಯೂರಿಂಗ್ ಅನ್ನು ಬಳಸ್ತೀವಿ. ಲೆಟ್ಸ್ ಸಿ ದಿ ಎಕ್ಸಾಂಪಲ್. ದ ಫಸ್ಟ್ ಒನ್ ಈಸ್, ಐ ಮೆಟ್
ಎ ಲಾಟ್ ಆಫ್ ಪೀಪಲ್ ಡ್ಯೂರಿಂಗ್ ಮೈ ಹಾಲಿಡೇ. ಸೊ ಡ್ಯೂರಿಂಗ್ ಮೈ ಹಾಲಿಡೇ, ಹೌದಾ? ಸೊ ನೌನ್. ಹಾಗಾದ್ರೆ ಏನಾಗ್ತಾ ಇಲ್ಲ, ಹಾಲಿಡೇ ಸಮಯದಲ್ಲಿ, ರಜಾ ದಿನಗಳಲ್ಲಿ ನಾನೇನಪ್ಪ ಅಂದರೆ ಐ ಮೆಟ್ ಎ ಲಾಟ್ ಆಫ್ ಪೀಪಲ್, ಸಾಕಷ್ಟು ಜನರನ್ನ ಭೇಟಿಯಾದೆ. ಸೊ ಯಾವ ಒಂದು ಅವಧಿಯಲ್ಲಿ? ಡ್ಯೂರಿಂಗ್ ಹಾಲಿಡೇ, ಹೌದಾ? ಆದರೆ ಆ ಒಂದು ಡ್ಯೂರಿಂಗ್ ಹಾಲಿಡೇಯಲ್ಲಿ ಏನಾಗ್ತಾ ಇದೆ, ವಾಟ್ ಹ್ಯಾಪನ್ಸ್ ಅಂದರೆ ಅಲ್ಲಿ ಏನು ಆಗಿದೆ ಅನ್ನೋದನ್ನ ನಾನಿಲ್ಲೇ ಡ್ಯೂರಿಂಗನ್ನು ಬಳಕೆ ಮಾಡಿ ಹೇಳ್ತಾ ಇದ್ದೀನಿ, ಹೌದಾ? ಸೊ ಅದೇ ರೀತಿ ನೋಡಿಲ್ಲೇ ನೆಕ್ಸ್ಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, he fell asleep during the film. He fell asleep during the film. ಅರೆ ಫಿಲ್ಮ್ ನೋಡುವ ಒಂದು ಸಮಯದಲ್ಲಿ ಅವನೇನಾಗ್ಬಿಟ್ಟ? ಮಲಗಿದ. ಸೊ ಡ್ಯೂರಿಂಗ್ ದ ಫಿಲ್ಮ್, ಆ ಫಿಲ್ಮ್ ನೋಡ್ತಾ ನೋಡ್ತಾ ಅವನೇನಾಗ್ಬಿಟ್ಟ? ಮಲಗಿದ ಅಂತ ಅರ್ಥ ಕೊಡುತ್ತೆ. ಓಕೆ ರೈಟ್? ಆ್ಯಂಡ್ ದೆನ್ ಐ ವಾಸ್ ಟಾಕಿಂಗ್ ಡ್ಯೂರಿಂಗ್ ದ ಕ್ಲಾಸ್. ಸೊ ಡ್ಯೂರಿಂಗ್ ದ ಕ್ಲಾಸ್ ಅಂತಂದರೆ ಕ್ಲಾಸಲ್ಲಿ ನಡೀತಾ ಇರುತ್ತೆ, ಕ್ಲಾಸ್ ಆ್ಯಕ್ಚುಲಿ ಟೀಚಿಂಗ್ ಎಲ್ಲ ಆಗ್ತಾ ಇರುತ್ತೆ, ಬಟ್ ಆ ಒಂದು ಸಮಯದಲ್ಲಿ ಐ ವಾಸ್ ಟಾಕಿಂಗ್. ಸೊ ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಸ್ಟೂಡೆಂಟ್ಸ್ ವರ್ ಟಾಕಿಂಗ್ ಸೊ ಡ್ಯೂರಿಂಗ್ ದ ಕ್ಲಾಸ್. ಓಕೆ ರೈಟ್? ಸೊ ಕ್ಲಾಸ್ ನಡೀತಾ ಇರುತ್ತೆ, ಬಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಮಾತಾಡ್ತಾ ಇರ್ತಾರೆ. ಯಾವಾಗ ಹೇಳ್ರಿ? ಡ್ಯೂರಿಂಗ್ ದ ಕ್ಲಾಸ್, ಹೌದಾ? ಸೊ ಈ ರೀತಿಯಾಗಿ ನಾವು ಡ್ಯೂರಿಂಗನ್ನು, ಸೊ ಪೀರಿಯಡ್ ಆಫ್ ಟೈಮಲ್ಲಿ ಏನು ಆಗ್ತಾ ಇದೆ ಅಂತಕ್ಕಂಥ ಒಂದು ಮ್ಯಾಟ್ರ್ ಬಂದಾಗ ನಾವು ಡ್ಯೂರಿಂಗನ್ನು ಬಳಸ್ತೀವಿ. ಓಕೆ ರೈಟ್? ಹಾಗಾದರೆ ಐ ಮೆಟ್ ಎ ಲಾಟ್ ಆಫ್ ಪೀಪಲ್, ಓಕೆ, ಸೊ ಡ್ಯೂರಿಂಗ್ ಮೈ ಹಾಲಿಡೇ. ಸೊ ಇದನ್ನು ನಾವಿಲ್ಲಿ ಬೇರೆ ಬೇರೆ ರೀತಿ ಒಳಗೆ ಕೂಡ ನಾವು ಹೇಳ್ಕೊಂತ ಹೋಗ್ಬೋದು, ಹೌದಾ? ಸೊ ಯಾವ ರೀತಿ ಹೇಳ್ಬೋದಪ್ಪ ಅಂದರೆ ಸ್ಟೂಡೆಂಟ್ಸ್ ಕಮ್ಯುನಿಕೇಟ್ ವಿತ್ ಮೀ ಡ್ಯೂರಿಂಗ್ ಕಾಲೇಜ್ ಅವರ್ಸ್ ಅಂತ ಹೇಳ್ಬೋದು, ಹೌದಾ? ಹಾಗಾದ್ರೆ ಏನು ಅರ್ಥ ಕೊಡುತ್ತೆ ಇದು? ಕಾಲೇಜ್ ಅವರ್ಸಲ್ಲಿ ಸ್ಟೂಡೆಂಟ್ಸ್ ನನಗೇನು ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ. ಅಥವಾ ಸ್ಟೂಡೆಂಟ್ಸ್ ಕ್ಲಾರಿಫೈ ದೇರ್ ಡೌಟ್ಸ್ ಡ್ಯೂರಿಂಗ್ ಕಾಲೇಜ್ ಅವರ್ಸ್. ಆ ಕಾಲೇಜ್ ಅವರ್ಸಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ತಮಗೆ ಇರ್ತಕ್ಕಂಥ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊತಾ ಇದ್ದಾರೆ, ಹೌದಾ? ಅವ್ರು ಏನಾಗ್ತಾ ಇದೆ ಇಲ್ಲೇ? ಒಂದು ಪೀರಿಯಡ್ ಆಫ್ ಟೈಮಲ್ಲಿ ವಾಟ್ ಹ್ಯಾಪನ್ಸ್, ಏನು ನಡೀತಾ ಇದೆ ಅನ್ನೋದನ್ನು ನಾವು ಡ್ಯೂರಿಂಗನ್ನು ಬಳಸಿ ನಾವಿಲ್ಲೇ ಹೇಳ್ತೀವಿ. ಓಕೆ, ಡ್ಯೂರಿಂಗ್ ನಿಮ್ಗೆ ಅರ್ಥ ಆಯ್ತಾ ಇದು? ಸೊ ಹಾಗಾದರೆ ನೆಕ್ಸ್ಟ್ ಪ್ರೆಪೋಸಿಷನ್ ಪಾಯಿಂಟ್ ಏನಪ್ಪ ಅಂದರೆ ಬಿಫೋರ್. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? ಅರೆ ಬಿಫೋರ್ ನಮಗೆ ಏನು ಹೇಳ್ಕೊಡುತ್ತಪ್ಪ ಅಂದರೆ ಅರ್ಲಿಯರ್ ದ್ಯಾನ್. ಸೊ ಅರ್ಲಿಯರ್ ದ್ಯಾನ್ ಅಂದರೆ ಮುಂಚಿತವಾಗಿ ಅಂತಾಗತ್ತೆ. ಬಿಫೋರ್ ಅಂದರೆ ಮುಂಚಿತವಾಗಿ. ಸೊ ಫಾರ್ ಎಕ್ಸಾಂಪಲ್, ಶಿ ವಾಸ್ ಬಾರ್ನ್ ಬಿಫೋರ್ ಸನ್ರೈಸ್. ಶಿ ವಾಸ್ ಬಾರ್ನ್ ಬಿಫೋರ್ ಸನ್ರೈಸ್ ಅಂದರೆ ಈಗ ಸನ್ರೈಸ್ ಅಂತಂದರೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಅವಳು ಹುಟ್ಟಿದಳು. ಶಿ ವಾಸ್ ಬಾರ್ನ್ ಬಿಫೋರ್ ಸನ್ರೈಸ್. ಓಕೆ, ಹಾಗಾದರೆ ಬಿಫೋರ್ ಏನು ಇಂಡಿಕೇಟ್ ಮಾಡ್ತಾ ಇದ್ದಿಲ್ಲ? ಅರ್ಲಿಯರ್ ದ್ಯಾನ್, ದಟ್ ಮೀನ್ಸ್ ಸನ್ರೈಸ್. ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಅವಳು ಹುಟ್ಟಿದಳು. ಓಕೆ ರೈಟ್? ಆ್ಯಂಡ್ ದೆನ್ ಐ ಸ್ಲೀಪ್ ಬಿಫೋರ್ 10 PM. ಐ ಸ್ಲೀಪ್ ಬಿಫೋರ್ 10 PM. 10 ಗಂಟೆಗೆ ಮುಂಚೆ, 10 ಗಂಟೆ ಒಳಗೆ ನಾನೇನು ಮಾಡ್ತೀನಿ? ಮಲಗ್ತೀನಿ. ಓಕೆ, ಐ ಕಂಪ್ಲೀಟ್ ಮೈ ಹೋಮ್ವರ್ಕ್ ಬಿಫೋರ್ 10 PM. 10 ಗಂಟೆ ಒಳಗೆ ನಾನೇನಪ್ಪ ಅಂದ್ರೆ ನನ್ನೆಲ್ಲ ಮನೆ ಕೆಲಸವನ್ನು ಮುಗಿಸ್ತೀನಿ, ಹೌದಾ? ಅಂದರೆ ಇಲ್ಲಿ ಮುಂಚಿತವಾಗಿ, 10 ಗಂಟೆಗೆ ಮುಂಚಿತವಾಗಿ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನಿಲ್ಲೇ ಬಿಫೋರ್ ನಮಗೆ ಹೇಳುತ್ತೆ. ಓಕೆ ರೈಟ್? ಆ್ಯಂಡ್ ಲೆಟ್ಸ್ ಸಿ ದಿ ಥರ್ಡ್ ಎಕ್ಸಾಂಪಲ್. ಐ ವಿಲ್ ರೀಚ್ ದಿ ಆಫೀಸ್ ಬಿಫೋರ್ 11 o'clock. ಅಂದರೆ ಐ ವಿಲ್ ರೀಚ್ ದಿ ಆಫೀಸ್, ನಾನು ಆಫೀಸನ್ನು ಮುಟ್ತೀನಿ. ಯಾವಾಗ ಮುಟ್ತೀನಿ? ಬಿಫೋರ್ 11 o'clock, 11 ಗಂಟೆಗೆ ಮುಂಚೆ. 11 ಗಂಟೆಗಿಂತ ಮುಂಚೆ ನಾನೇನು ಮಾಡ್ತೀನಿ? ಆಫೀಸ್ಗೆ ನಾನು ಮುಟ್ತೀನಿ. ಓಕೆ ರೈಟ್? ಅಥವಾ ತಲುಪ್ತೀನಿ ಅಂತಾಗುತ್ತೆ, ಹೌದಾ? ಸೊ ಹಾಗಾದರೆ ಬಿಫೋರ್ ಅಂದರೆ ಏನಿದು? ಅರ್ಲಿಯರ್ ದ್ಯಾನ್. ಓಕೆ, ಹಾಗಾದರೆ ನೆಕ್ಸ್ಟ್ ಒನ್ ಪ್ರೆಪೋಸಿಷನ್ ವಾಟ್? ಆಫ್ಟರ್. ಸೊ ಆಫ್ಟರ್ ಏನಪ್ಪ ಅಂದ್ರೆ ಇದರ ಅಪೋಸಿಟ್ ಮೀನಿಂಗನ್ನು ಕೊಡುತ್ತೆ. ಸೊ ಬೋತ್ ಆರ್ ಅಪೋಸಿಟ್ ಮೀನಿಂಗ್ಸನ್ನು ಕೊಡ್ತಾವೆ, ಹೌದಾ? ಯಾವ ರೀತಿಯಪ್ಪ ಅಂದರೆ ಆಫ್ಟರ್ ಮೀನ್ಸ್ ಲೇಟರ್ ದ್ಯಾನ್, ನಂತರ ಅಂತ.
ಅರೆ ನಂತರ ಅಂದರೆ ನಾವು ಇದನ್ನು ಯಾವ ಥರ ಬಳಸಬೇಕು? ಶಿ ಕ್ರೈಡ್ ಆಫ್ಟರ್ ಶಿ ವಾಸ್ ಬಾರ್ನ್. ಫಸ್ಟ್ ಶಿ ವಾಸ್ ಬಾರ್ನ್, ದೆನ್ ಶಿ ಕ್ರೈಡ್. ಅಂದರೆ ಹುಟ್ಟಿದ ನಂತರ ಅವಳು ಅತ್ತಳು. ಹೌದಾ? ಶಿ ವಾಸ್ ಬಾರ್ನ್, ದೆನ್ ಶಿ ಕ್ರೈಡ್. ಹುಟ್ಟಿದ ನಂತರ ಅವಳು ಹತ್ತಳು. ಹೌದಾ? ಸೊ ಅದ್ರ ಆಫ್ಟರ್ ಏನಾಗ್ತದೆ ಇಲ್ಲೇ? ನಂತರ ಅಂತ ಆಗುತ್ತೆ. ಹೌದಾ? ಆ್ಯಂಡ್ ದೆನ್ ಐ ಗೋಟ್ ಟು ವರ್ಕ್. ಐ ಗೋಟ್ ಟು ವರ್ಕ್ ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ನಾನು ಕೆಲಸಕ್ಕೆ ಹೋಗ್ತೀನಿ. ಯಾವಾಗ ಹೋಗ್ತೀನಿ? ಬ್ರೇಕ್ಫಾಸ್ಟ್ ಆದ ಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ. ಹೌದಾ? ಸೊ ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ಉಪಹಾರದ ನಂತರ ನಾನೇನಪ್ಪ ಕೆಲಸಕ್ಕೆ ಹೋಗ್ತೀನಿ. ಸೊ ಐ ಗೋಟ್ ಟು ಸ್ಕೂಲ್ ಆಫ್ಟರ್ ಬ್ರೇಕ್ಫಾಸ್ಟ್. ನಾನು ಶಾಲೆಗೆ ಹೋಗ್ತೀನಿ. ಸೊ ಯಾವಾಗ ಹೋಗ್ತೀನಿ ನಾನು? ಉಪಹಾರದ ನಂತರ ನಾನು ಶಾಲೆಗೆ ಹೋಗ್ತೀನಿ. ಹೌದಾ? ಆ್ಯಂಡ್ ದೆನ್ ಥರ್ಡ್ ಒನ್ ಎಕ್ಸಾಂಪಲ್, ಐ ಶಾಲ್ ಕಮ್ ಆಫ್ಟರ್ 10 o'clock. ಐ ಶಾಲ್ ಕಮ್ ಆಫ್ಟರ್ 10 o'clock. 10 ಗಂಟೆಯ ನಂತರ ನಾನೇನಪ್ಪ ಅಂದರೆ ಬರ್ತೀನಿ ಅಂತ ಅರ್ಥ ಕೊಡುತ್ತೆ. ಹೌದಾ? ಹಾಗಾದ್ರೆ ನಾವಿಲ್ಲಿ ಏನು ತಿಳ್ಕೊಬೇಕಿಲ್ಲ? ಆಫ್ಟರ್ ಅಂತಂದರೆ ಲೇಟರ್ ದ್ಯಾನ್. ಲೇಟರ್ ದ್ಯಾನ್ ಅಂದರೆ ನಂತರ. ಆ್ಯಂಡ್ ಬಿಫೋರ್ ಮೀನ್ಸ್ ಅರ್ಲಿಯರ್ ದ್ಯಾನ್. ಓಕೆ, ನೋಡ್ರಿ ಇವನ್ನು ಕೂಡ ನಾವಿಲ್ಲೇ ಆಫ್ಟರ್ನ ಯೂಸ್ ಮಾಡ್ಬೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಐ ಸ್ಲೀಪ್ ಬಿಫೋರ್ ಅಂತಿದೆ ಇಲ್ಲೇ. ಸೊ ಈ ಬಿಫೋರನ್ನು ತೆಗಿರಿ. ಐ ಸ್ಲೀಪ್ ಆಫ್ಟರ್ 10 PM. ಓಕೆ, 10 ಗಂಟೆಯ ನಂತರ ನಾನು ಮಲಗುತ್ತೀನಿ. ಓಕೆ, ಆ್ಯಂಡ್ ದೆನ್ ಹಿಯರ್ ಐ ಗೋಟ್ ಟು ವರ್ಕ್. ಐ ಗೋಟ್ ಟು ವರ್ಕ್ ಬಿಫೋರ್ ಬ್ರೇಕ್ಫಾಸ್ಟ್. ಹೌದಾ? ಈ ಆಫ್ಟರನ್ನು ರಿಮೂವ್ ಮಾಡಿ, ಸೊ ಬಿಫೋರ್ ಅಂತ ಹಾಕಿ. ಸೊ ಏನಾಗುತ್ತೆ ಅರ್ಥ ಅಲ್ಲಿ? ಐ ಗೋ ಟು ವರ್ಕ್ ಬಿಫೋರ್ ಬ್ರೇಕ್ಫಾಸ್ಟ್. ಹಾಗಾದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಾನೇನಪ್ಪ ಅಂದರೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಸೊ ಈ ರೀತಿ ನಾವು ಆಫ್ಟರ್ ಆ್ಯಂಡ್ ಬಿಫೋರನ್ನು ಸೊ ನಾವಿಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ಟುಡೇಸ್ ಕ್ಲಾಸ್ we discuss about what we discuss here. We discuss on to preposition. ಈ ಆನ್ ಟು ಅಂದ್ರೇನು? ಸೊ ಆನ್ ಟುನ ನಾವು ಹೇಗೆ ಬಳಸಬೇಕು ಅಂತ ನಾವಿಲ್ಲೇ ನೋಡಿದ್ವಿ. ಸೊ ಅದಾದ ನಂತರ ನಾವು ಏನಪ್ಪ ಅಂದರೆ, ಸೊ ನೆಕ್ಸ್ಟ್ ಒನ್ ಪ್ರೆಪೋಸಿಷನ್ ಡ್ಯೂರಿಂಗ್. ಓಕೆ, ಸೊ ಡ್ಯೂರಿಂಗ್ ನಮಗಿದು ಏನು ಡಿನೋಟ್ ಮಾಡುತ್ತೆ? ಎ ಪೀರಿಯಡ್ ಆಫ್ ಟೈಮಲ್ಲಿ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಅನ್ನೋದನ್ನು ನಾವಿಲ್ಲೇ ಡ್ಯೂರಿಂಗಲ್ಲಿ ನಾವು ಹೇಳ್ತೀವಿ. ಅದಾದ ನಂತರ ನಾವೇನಪ್ಪ ಅಂದರೆ ಈ ಬಿಫೋರ್ ಆ್ಯಂಡ್ ಆಫ್ಟರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಬಿಫೋರ್ ಅಂದರೆ ಅರ್ಲಿಯರ್ ದ್ಯಾನ್. ಸೊ ಆಫ್ಟರ್ ಮೀನ್ಸ್ ಲೇಟರ್ ದ್ಯಾನ್. ಓಕೆ, ಆ್ಯಂಡ್ ದೆನ್ ಸೊ ಇನ್ ನೆಕ್ಸ್ಟ್ ಕ್ಲಾಸ್ I will continue this. Okay, thank you.